ಬಂದಿರುವುದು ಮತ್ತೆ ಮನೆಯಲ್ಲಿ ನುಗ್ಗಿರುವುದು ಕಾಣ್ತಾ ಇದೆ. ಲಭ್ಯವಿರುವ ಸಾಕ್ಷ್ಯಾಧಾರಗಳಿಂದ ಆ ರೀತಿ ಕಾಣ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ತನಿಖೆ ನಾವು ನಡೆಸ್ತೀವಿ. ಮತ್ತು ಇದೇ ರೀತಿ ಬೇರೆ ಕಡೆ ಎಲ್ಲೂ ಆಫೆನ್ಸ್ ಆಗಿವೆ ಅದರ ಬಗ್ಗೆ ಸಹ ನಮ್ಮ ತನಿಖೆ ಈಗಾಗಲೇ ನಮ್ಮ ಟೀಮ್ಸ್ ನಾವು ಕಳಿಸಿದ್ದೀವಿ. ಈಗಾಗಲೇ ತನಿಖೆ ನಡೀತಾ ಇದೆ ಮತ್ತು ಪ್ರಕರಣ ಭೇದಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸಲಾಗಿದೆ. ಏನು ಸರ್ ಚೆಡ್ಡಿಂಗ್ ಏನು ಸರ್? ಇದನ್ನು ಯಾವ ರೀತಿ ವ್ಯಕ್ತಿ ಕಾಣ್ತಾರೆ, ಆ ರೀತಿ ಧರಿಸಿದ ಬಟ್ಟೆ ಯಾವ ರೀತಿ ಅದರಲ್ಲಿ ಯಾವ ರೀತಿ ಹೇಳ್ತಾರೆ, ನಾವು ವಿ ಹ್ಯಾವ್ ಟು ಕನ್ಫರ್ಮ್ ದಿಸ್. ನಾವು ಕನ್ಫರ್ಮ್ ಮಾಡಬೇಕಾಗಿದೆ. ಹೇಗಿದೆ ಸರ್ ವೇಷಭೂಷಣ? ವೇಷಭೂಷ ಅಂದರೆ ನೀವು ಹೇಳಿದಾಗ ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ. ಮತ್ತು ನಾವು ನೋಡಿ ಈಗ ಏನು ನಾವು ಸಾಕ್ಷ್ಯಾಧಾರಗಳನ್ನು ಕಾಣ್ತೇವೆ ಅದರಲ್ಲಿ ಸ್ಪಷ್ಟವಾಗಿ ಏನೂ ಕಾಣೋಲ್ಲ, ಮುಖ ಏನೂ ಕಾಣೋದಿಲ್ಲ. ಆದರೆ ಏನು ಮೂವ್ಮೆಂಟ್ ನೋಡಿದರೆ ಆ ಬಟ್ಟೆ ಆ ರೀತಿ ಇದ್ದಾವೆ ಅಂತ ಕಾಣ್ತಾ ಇದೆ. ಅದರ ಬನಿಯನ್ನು ಚಡ್ಡಿ ಮಂಕಿಕೆ ಫಸ್ಟ್ ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ಫುಲ್ ಪ್ಯಾಂಟ್ ಇಲ್ಲ, ಅದಕ್ಕೆ ಅವ್ರು ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ. ಆ ರೀತಿ ಇರ್ಬೋದು. ಯಾಕೆ ಆ ರೀತಿ ವೇಷ ಧರಿಸ್ತಿರ್ಬೋದು ಸರ್ ಅವರು? ಅಂದರೆ ಲಾಜಿಕಲಿ ಕೈಗೆ ಸಿಗಬಾರ್ದು, ಅದೊಂದು ಲಾಜಿಕ್ ಇರ್ಬೋದು. ಬಟ್ ಅದೇ ರೀತಿ ಅವರು ಎಲ್ಲ ಈ ರೀತಿ ಬೇರೆ ಕಡೆ ಸಹ ಆಫೆನ್ಸ್ ಆಗಿರುವುದು ಇದಕ್ಕಿಂತ ಮುಂಚೆ ಆಗಿದೆ. ಸೊ ಯಾರು ಮಾಡಿರ್ಬೋದು ಅದಕ್ಕೆ ಸ್ವಲ್ಪ ಹೆಚ್ಚಿನ ತನಿಖೆ ನಡೆಸಬೇಕು. ಸರ್ ಇದ್ರ ಬಗ್ಗೆ ಅವೇರ್ನೆಸ್ ಯಾವ ರೀತಿ ಮೂಡಿಸ್ತಾ ಇದೆ ನೋಡಿರಿ? ಅವೇರ್ನೆಸ್ ಅಂದರೆ ನೋಡಿ, ಯಾವ ಸಸ್ಪಿಷಿಯಸ್ ಮೂವ್ಮೆಂಟ್ ಕಂಡ್ರೆ ಫಸ್ಟ್ ಆಫ್ ಆಲ್ ನೀವು ಜನರು ನಮಗೆ 112 ಇದೆ, ಅದಕ್ಕೆ ನೀವು ಫೋನ್ ಮಾಡಬಹುದು. ಅದು ಎಲ್ಲ ರೆಕಾರ್ಡ್ ಆಗುತ್ತೆ, ಪೊಲೀಸ್ ವ್ಯಾನ್ ಅಲ್ಲಿ ಬರುತ್ತೆ, ಅವರು ಸ್ಪಂದಿಸ್ತಾರೆ. ಮತ್ತು ನಮ್ಮ ಅಧಿಕಾರಿಗಳ ಫೋನ್ ನಂಬರ್ಗೆ ಸಹ ನಾವು ಸಹ ಫೋನ್ ಮಾಡಿದ್ರು ಸಹ ನಮ್ಮ ಸಿಬ್ಬಂದಿ ಅಧಿಕಾರಿ ಅದಕ್ಕೆ ಸ್ಪಂದಿಸ್ತಾರೆ. ಮತ್ತು ಸಂಬಂಧಪಟ್ಟ ಬೀಟ್ನವರಿಗೆ ನಮ್ಮ ಸಾರ್ವಜನಿಕರಿಗೆ ವಿನಂತಿ, ಸಂಬಂಧಪಟ್ಟ ಬೀಟ್ ಪಿಸಿಗೆ ಅವರು ಸಂಪರ್ಕದಲ್ಲಿದ್ದರೆ ಇಂಥ ವಿಷಯವನ್ನು ಈ ಕೂಡಲೇ ಗಮನಕ್ಕೆ ತರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸರ್ ಈಗ ಗೋಳುಮಟ್ಟ ಏರಿಯಾದಲ್ಲೆಲ್ಲ ಮೈಕ್ ಹಾಕಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ನಾವು ರಾತ್ರಿ ಹೊತ್ತಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಅಲ್ಲಿ ಚೆಕ್ ಪೋಸ್ಟ್ ಎಲ್ಲ ಹಾಕಿದ್ದೀವಿ, ನಾಕಾಬಂದಿ ಮಾಡ್ತೀವಿ. ರಾತ್ರಿ ಹೊತ್ತಿಗೆ ನಾವು ಸಸ್ಪಿಷಿಯಸ್ ಯಾರು ಸಂಶಯಾಸ್ಪದವಾಗಿ ಯಾರು ತಿರುಗಾಡ್ತಾರೆ ಅಂಥವರಿಗೆ ಸಹ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಘಟನೆ ಆದ ನಂತರ ಸಹ ಇನ್ನು ಮುಂದೆ ಸಹ ನಾವು ಎಲ್ಲರಿಗೂ ಸ್ಟ್ರಿಕ್ಟಾಗಿ ಕಟ್ಟುನಿಟ್ಟಾಗಿ ರಾತ್ರಿ ನೈಟ್ ರೌಂಡ್ ಮಾಡೋಕ್ಕೆ ಎಲ್ಲರ ನಿರ್ದೇಶನ ನೀಡಲಾಗಿದೆ ಮತ್ತು ಅದನ್ನು ಚೆಕ್ ಸಹ ಮಾಡಲಾಗ್ತದೆ. ಈ ಮೈಕ್ ಅನೌನ್ಸ್ಮೆಂಟ್ ಹೆಂಗೆ ಮಾಡೋದು ಸರ್? ಮೈಕ್ ಅನೌನ್ಸ್ಮೆಂಟ್ ನಾವು ಸೈರನ್ ಹಾಕುವುದು, ನೈಟ್ ರೌಂಡ್ಸ್ ಮಾಡುವಾಗ ಸೈರನ್ ಹಾಕುವುದು ನಾರ್ಮಲ್ ಆಗಿ ನಾವು ಮಾಡ್ತೀವಿ. ನಿನ್ನೆ ರಾತ್ರಿ ಸ್ವಲ್ಪ ಅನೌನ್ಸ್ಮೆಂಟ್ ಯಾವ ರೀತಿ ಅಂದರೆ ಏನೋ ಸಸ್ಪಿಷನ್ ಇದ್ದರೆ ನಮಗೆ ತಿಳಿಸಿ, ಆ ರೀತಿ ಒಂದು ಲೋಕಲ್ ಪೊಲೀಸ್ ಸ್ಥಳೀಯ ಠಾಣೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಎಸ್ ಸರ್.